ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬಹಳ ಬೇಸರದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನಾವು ಬುದ್ಧಿವಂತರ ಅಥವಾ ಅತಿ ಬುದ್ಧಿವಂತರಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಮನೆಗೆ ಪ್ರತಿ ದಿವಸ ಕಸದ ವಾಹನ ಬರ್ತಾ ಇದೆ. ಬಹಳಷ್ಟು ಜನರು ಕಸವನ್ನು ವಿಂಗಡಣೆ ಮಾಡಿ ಕೊಡ್ತಾ ಇದ್ದಾರೆ. ಆದರೆ ಕೆಲವು ಜನರ ಕೆಟ್ಟ ಮನಸ್ಥಿತಿಯನ್ನು ನೋಡುವಾಗ ಬಹಳಷ್ಟು ಬೇಸರ ಅನ್ನಿಸ್ತಾ ಇದೆ. ಮೊನ್ನೆ ನಾವು ಕೆಲಸ ಮಾಡುತ್ತಿರುವಂಥ ಘಟಕಕ್ಕೆ ಒಂದು ಡಬ್ಬದಲ್ಲಿ ವಿಷಕಾರಿ ಜೀವಂತ ಹಾವನ್ನು ಕೊಟ್ಟು ಬಿಟ್ಟಿದ್ದಾರೆ. ಅದು ಕೂಡ ಗೊತ್ತಿಲ್ಲದ ಹಾಗೆ ಕಸದೊಟ್ಟಿಗೆ ಕೊಟ್ಟು ಬಿಟ್ಟಿದ್ದಾರೆ. ಅಲ್ಲಿ ಕೆಲಸ ಮಾಡುತ್ತಿರುವುದು ನಮ್ಮ ಊರಿನ ಮಹಿಳೆಯರು. ಪಾಪ ಎಷ್ಟು ಭಯಗೊಂಡಿದ್ರು ಅಂತ ಹೇಳಿದರೆ ಆ ಡಬ್ಬವನ್ನು ಮುಟ್ಲಿಕ್ಕೂ ಕೂಡ ಭಯ ಆಗ್ತಾಯಿತ್ತು. ಒಂದು ವೇಳೆ ಆ ಡಬ್ಬ ಓಪನ್ ಆಗಿಬಿಟ್ಟಿದ್ರೆ ಅವರ ಗತಿ ಏನು? ಯಾಕೆ ಅಷ್ಟೊಂದು ಕೆಟ್ಟ ಮನಸ್ಥಿತಿ ನಮ್ಮಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ. ಬರೀ ಇಷ್ಟೇ ಅಲ್ಲ, ಮನೆ ಅಂಗಳದಿರುವಂಥ ಹುಳಗಳನ್ನು ಕಟ್ಟಿಕೊಟ್ಟು ಬಿಡುವುದು. ಅದೇ ರೀತಿ ಒಂದು ಘಟಕದಲ್ಲಿ ತಲೆಬುರುಡೆಗಳು ಸಿಕ್ಕಿರುವಂಥದ್ದು, ಇನ್ನೊಂದು ಘಟಕದಲ್ಲಿ ಈ ಗರ್ಭಪಾತದಂಥ ಭ್ರೂಣವನ್ನು ಕೊಟ್ಟಿರುವಂಥದ್ದು, ಮತ್ತು ಒಣ ಕಸದೊಟ್ಟಿಗೆ ತಮಗೆ ಗೊತ್ತಿಲ್ಲ ನಾವೇ ಬುದ್ಧಿವಂತರಂತೇಳಿ ಒಣ ಕಸದಲ್ಲಿ ಈ ರಕ್ತ ಸಿಕ್ತವಾದಂಥ ಸ್ಯಾನಿಟರಿ ಪ್ಯಾಡ್ಗಳನ್ನು, ಗಲೀಜಾಗಿರುವಂಥ ಡೈಪರ್ಗಳನ್ನು ಕೊಟ್ಟು ಬಿಡ್ತಾರೆ. ಪಾಪ ಆ ಘಟಕದಲ್ಲಿ ಕೆಲಸ ಮಾಡ್ತಿರುವಂಥವರು ಕೈ ಹಾಕಿ ಅದನ್ನೆಲ್ಲ ತೆಗಿಬೇಕಾಗಿದೆ. ನಾವು ನಮ್ಮ ಹೆಣ್ಮಕ್ಳನ್ನು ಕಸದಲ್ಲಿ ಕೆಲಸ ಮಾಡಲಿಕ್ಕೆ ಕಳಿಸಲ್ಲ. ಅಲ್ಲಿ ಕೆಲಸ ಮಾಡುವವರು ಅನಿವಾರ್ಯವಾಗಿ ಹೊಟ್ಟೆಪಾಡಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕನಿಷ್ಠ ನಮಗೆ ಮಾನವೀಯತೆ ಆದರೂ ಇರಬೇಕಲ್ವ? ಕಸ ಅಂದರೆ ಎಲ್ಲವನ್ನು, ಸತ್ತ ನಾಯಿಗಳನ್ನು, ಸತ್ತ ಬೆಕ್ಕುಗಳನ್ನು ಎಲ್ಲವನ್ನು ಕಸದೊಟ್ಟಿಗೆ ಹಾಕಿ ಕೊಟ್ಟು ಬಿಡುವಂಥದ್ದು ಬಹಳಷ್ಟು ಕಷ್ಟ ಅನ್ನಿಸ್ತಾ ಇದೆ. ನಾವೆಲ್ಲ ಎಂಥ ಜನರು ಅಂತ ಹೇಳಿದರೆ, ಎಲ್ಲ ಕಸವನ್ನು ಮಿಕ್ಸ್ ಮಾಡಿ ರಸ್ತೆ ಬದಿಯಲ್ಲಿ ಬಿಸಾಡ್ತಾ ಇರ್ತೇವೆ. ಆನಂತರ ಫೇಸ್ಬುಕ್, ವಾಟ್ಸಪ್ಪಲ್ಲಿ ಕೂತ್ಕೊಂಡು ನಮ್ಮ ಊರು ಗಲೀಜಿದೆ ಅಂತ ಹೇಳ್ತಾ ಇರ್ತೇವೆ. ಆ ಬಿಸಾಡಿದಂಥ ಕಸವನ್ನು ತೆಗಿಬೇಕಾದ್ರೆ ವಾಸನೆಯಲ್ಲಿ ವಾಂತಿ ಮಾಡ್ತಾ ಇದ್ದೇವೆ. ಜನರು ತೆಗಿಲಿಕ್ಕಾಗ್ತಾ ಇಲ್ಲ. ಆದರೆ ಬೈಯೋರು ಬಹಳಷ್ಟು ಜನ ಇದ್ದಾರೆ. ನಮ್ಮ ಊರು ಸರಿಯಿಲ್ಲ, ದೇಶ ಸರಿಯಿಲ್ಲ ಅಂತೇಳಿ ಬಹಳಷ್ಟು ಬೇಸರ ಅನ್ನಿಸ್ತಾ ಇದೆ. ಎಷ್ಟೋ ಸಲ ಹೇಳ್ತಾ ಇದ್ದೇವೆ, ಪ್ರತಿ ಸಲ ಗೊತ್ತಿರುತ್ತೆ. ಕನಿಷ್ಠ ಇಂತಹ ಹಾವುಗಳನ್ನಾಗಿರ್ಬೋದು ಅಥವಾ ಸತ್ತ ನಾಯಿಗಳನ್ನು ನಮ್ಮ ಮನೆಯಲ್ಲಿ ಏನಾದರೂ ಮಾಡ್ಬೋದಲ್ವ? ಅದನ್ನು ಕಸದ ವಾಹನಕ್ಕೆ ಕೊಡುವ ಅವಶ್ಯಕತೆ ಏನಿದೆ? ಯಾಕೆ ಅಲ್ಲಿ ಎಲ್ಲ ಘಟಕದಲ್ಲಿ ಯಾರು ಕೂಡ ರಾಬರ್ಟ್ ಕೆಲಸ ಮಾಡ್ತಾ ಇಲ್ಲ. ಘಟಕದಲ್ಲಿ ನಿಮ್ಮಂತೆ ಮನುಷ್ಯರೇ ಕೆಲಸ ಮಾಡ್ತಿರೋದು. ಅವರಿಗೂ ಕುಟುಂಬಗಳಿದೆ, ಅವರಿಗೂ ಜೀವವಿದೆ, ಅವರಿಗೂ ನೋವುಗಳಿವೆ. ಯಾಕೆ ಅರ್ಥ ಆಗಲ್ಲ ನಮಗೆ? ದಯವಿಟ್ಟು ಕಸವನ್ನು ಸರಿಯಾದ ರೀತಿಯಲ್ಲಿ ವಿಂಗಡಿಸಿ ಕೊಡಿ. ಕಸದ ವಾಹನಕ್ಕನೇ ಕೊಡಿ. ದಯವಿಟ್ಟು ಕಸವನ್ನು ಮಿಕ್ಸ್ ಮಾಡಬೇಡಿ. ಒಂದು ವೇಳೆ ನೀವು ಮಿಕ್ಸ್ ಮಾಡಬೇಕಿದ್ರೆ ಅದರಲ್ಲಿ ನಿಮ್ಮ ಮಾನವೀಯತೆಯನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಡಿ. ಅವರು ಕೂಡ ನಮ್ಮಂತೆ ಮನುಷ್ಯರು. ಇದು ಈ ಒಂದು ಹಾವನ್ನು ಕೊಟ್ಟವರು ಆಗಿರ್ಬೋದು ಅಥವಾ ಇಂತಹ ಕೆಟ್ಟ ಮನಸ್ಥಿತಿಯವರು ಯಾರು ಅಂತೇಳಿ ಖಂಡಿತವಾಗಿಯೂ ಗೊತ್ತಾಗಲಿಲ್ಲ. ಯಾಕಂತೇಳಿದ್ರೆ ಅವರು ಅತಿ ಬುದ್ಧಿವಂತರು. ಕಸವನ್ನು ಕಸದೊಟ್ಟಿಗೆ ಮಿಕ್ಸ್ ಮಾಡಿ ಕೊಟ್ಟಾಗ ಗೊತ್ತಾಗಲ್ಲ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ. ಆ ಮನೆಯವರಿಗೆ ಅದು ತಲುಪಬೇಕಾಗಿದೆ. ಮತ್ತು ಒಂದು ವೇಳೆ ಅವರು ಸಿಕ್ಕಿದರೆ ಅಧಿಕಾರಿಗಳು ಖಂಡಿತವಾಗಿ ಇಂಥವರ ವಿರುದ್ಧ ಕಠಿಣವಾದ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ದಯವಿಟ್ಟು ಬದಲಾಗಲೇಬೇಕು. ಇಲ್ಲದಿದ್ದರೆ ಪ್ರಕೃತಿ ಒಂದಲ್ಲ ಒಂದು ದಿವಸ ನಮ್ಮನ್ನು ಬದಲಾಯಿಸುತ್ತೆ. ಪ್ರಕೃತಿ ಕೊಡುವಂಥ ಏಟನ್ನು ನಾವ್ಯಾರೂ ಸಹಿಸಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಎಚ್ಚೆತ್ತುಕೊಳ್ಳೋಣ. ಕಸವನ್ನು ವಿಂಗಡಿಸಿ. ಧನ್ಯವಾದಗಳು.